ಹಾಯ್ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತೇ ನಾನು ಫಸ್ಟ್ ಮೊಟೋಲಾಗು ಮತ್ತು ಯೂಟ್ಯೂಬಿಗೆ ಏನಾದ್ರು ಕಂಟೆಂಟ್ ಕೊಡಬೇಕು ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನನ್ನ ಫ್ರೆಂಡ್ದು ರೀಸೆಂಟಾಗಿ ಒಂದು ಮದುವೆ ಆಯಿತು. ಅವ್ರದ್ದೇನೋ ಫೋಟೋಶೂಟ್ ಮಾಡಿಕೊಡ್ಬೇಕು ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದ. ಸರಿ ಹೋಗಿ ಅವ್ರದ್ದೊಂದು ಫೋಟೋಶೂಟ್ ಮಾಡಿಕೊಟ್ಟು ಆಮೇಲೆ ನಮ್ಮದು ಹಂಗೆ ಬಾಯ್ಸು ಫೋಟೋಶೂಟ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಅದಕ್ಕಂತ ಹೊರಟಿದ್ದೀವಿ. ಈಗ ಇಲ್ಲಿಂದ ನಾನು ನನ್ನ ಫ್ರೆಂಡ್ ಹೋಗ್ತೀವಿ, ಮತ್ತು ಇಬ್ಬರು ಜಾಯ್ನ್ ಆಗ್ತಾರೆ. ಅದು ಬಿಟ್ಟರೆ ಅವರಿಬ್ಬರು ಕಪಲ್ಸ್ ಬರ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಏನು ಅಂತೇಳಿ ಎಲ್ಲ ಪಿನ್ ಟು ಪಿನ್ ಒಂದೊಂದು ಇದು ಮಾಡಿಕೊಡ್ತೀನಿ. ಅಂದರೆ ಇದು ನಾನು ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ಒಂಚೂರು ಈಗಲೇ ಲೈಟಾಗಿ ಇದಾಗ್ತಿದೆ. ಸೊ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಇಲ್ವೋ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಈಗ ಮೊಬೈಲಲ್ಲೇ ವೀಡಿಯೋ ಮಾಡ್ತಿರೋದು. ಸೊ ನೋಡೋಣ ಅಲ್ಲಿ ಹೋದ್ಮೇಲೆ. ಈಗ ನಮ್ಮ ಫಸ್ಟ್ ವೀಡಿಯೋ ಹೇಗೆ. ಸೊ ಗೈಸ್, ಆವಾಗಲೇ ಹೇಳ್ದಂಗೆ ನಾವು ಈಗ ಫೋಟೋಶೂಟ್ಗಂತ ಬಂದ್ವಿ. ಸೊ ಅವರು ಕಪಲ್ಸ್ ಬಂದಿಲ್ಲ ಇನ್ನು, ಅದಕ್ಕಂತೇಳಿ ನಾವು ಫ್ರೆಂಡ್ಸ್ ಎಲ್ಲ ಹಿಂಗೆ ತೂಗು ಸೇತುವೆಗೆ ಬಂದ್ವಿ. ಇದು ಲೊಕೇಟ್ ಆಗಿರೋದು ಖಾಂಡ್ಯದಲ್ಲಿ, ಚಿಕ್ಕಮಂಗ್ಳೂರು ಜಿಲ್ಲೆ, ಚಿಕ್ಕಮಂಗ್ಳೂರು ತಾಲೂಕು, ಖಾಂಡ್ಯ ಹೋಬಳಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ಬೈಕೆಲ್ಲ ಹೋಗಿಬಿಡಲ್ಲ, ಅಂದರೆ ಊರಿನವ್ರಿಗೆ ಮಾತ್ರ ಸೀಮಿತ. ಊರವರು ಇಲ್ಲಿಂದ ಇದು ತೂಗು ಸೇತುವೆ ಕ್ರಾಸ್ ಮಾಡಿದ್ರೆ ಆಚೆ ಒಂದು ಊರಿದೆ, ಅಲ್ಲಿಗಂತೇಳಿ ಅವ್ರಿಗೆ ಮಾತ್ರ ಅಂಥೇಳಿ ಬೈಕ್ ಅಲೋ ಮಾಡ್ತಾರೆ. ಬೇರೆಯವ್ರಿಗೆ ಬೈಕ್ ಅಲೋ ಮಾಡಲ್ಲ. ಲಾಸ್ಟ್ ಟೈಮ್ ಇವ್ರು ತೊಗೊಂಡು ಹೋಗಿದ್ರು. ಸೊ ಈ ಸರಿ ಬೇಡ ಅಂಥೇಳಿ ಅಲ್ಲೇ ನಿಲ್ಸಿ ಬಂದ್ವಿ ಗಾಡಿನ. ನೋಡಿ ನಮ್ಮದು ಫೋಟೋಗ್ರಫಿ ನಡೆಸ್ತಿದೆ, ಫೋಟೋಶೂಟ್ ನೋಡಿ. ಇವರು V3 ರೈಡರ್ ಕನ್ನಡಿಗ ಅಂತ. ಸೊ ಅಲ್ಲಿದ್ದಾರೆ ನೋಡಿ, ಮೋಟೋ 250. ನಮ್ಮ ಫೋಟೋಗ್ರಾಫರ್ ಬಂದು ನೋಡಿ ಇಲ್ಲಿ, ತೀರ್ಥೇಶ್ ವ್ಲಾಗ್ಸ್. ಸೊ ಕಾರ್ನರಿಂಗ್ ಎಲ್ಲ ಮುಗಿಸಿ ಅದ್ರ ಫೋಟೋಶೂಟ್ ಎಲ್ಲ ಮಾಡಿ ಬಂದೀಗ ನಮ್ಮದೇ ಅಂತೇಳಿ ಫೋಟೋಶೂಟ್ ಮಾಡ್ತಿದ್ವಿ. ಗೊತ್ತಾಗ್ತಿದೆ ಒಬ್ಬ ಸೊ ಇದಾಗಬೇಕಾದ್ರೇ, ಫೋಟೋಶೂಟ್ ಎಲ್ಲ ಆಗ್ತಿರ್ಬೇಕಾದ್ರೇ ನಾನು ಇನ್ಸ್ಟಾಗ್ರಾಮಿಗೆ ಅಂತೇಳಿ ಕೆಲವು ಕಂಟೆಂಟ್ ಮಾಡಿದೆ. ಸೊ ಅದರ ಕ್ಲಿಪ್ ಇದೆ, ನೋಡ್ಕೊಂಬನ್ನಿ ಬ್ರೋ. ಸೊ ನಾನು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀನಿ. ಸೊ ನಿಮ್ಮದೊಂದು ಈಗ ಎಲ್ಲೋ ರೈಡ್ ಹೊರಟಿದ್ರೆ ಅನಿಸುತ್ತೆ, ನಂಗೊಂದು 4 ಫೋಟೋ ತಗೋಬೋದಾ? ಯಾವುದ್ರಲ್ಲಿ ಅಪ್ಲೋಡ್ ಮಾಡ್ತೀರಾ? ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆಯಾ? ಏನಿದೆ ಪೇಜ್? ಸೈಲೆಂಟ್ ಆರ್ಟ್ ಫೋಟೋಗ್ರಫಿ ಅಂತ ಬ್ರೋ. ಇದೇನಾ? ಹಾಂ ಇದೆ. ಮತ್ತೆ ಯಾವುದು ಒಂದು ವಿಡಿಯೋ ಫೋಟೋನ ಅಪ್ಲೋಡ್ ಮಾಡಿಲ್ಲ? ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿರೋದು ಬ್ರೋ. ಯಾರು ಕೊಟ್ಟೇ ಇಲ್ಲ ಅಂದರೆ ಫೋಟೋ ತೆಗಿಯಕ್ಕೆ ನಾನೇನು ಮಾಡಲಿ ಹೇಳಿ? ಫೋಟೋ ಹುಡುಗಿರ್ದೆಲ್ಲ ಫೋಟೋ ತೆಗಿತಾರೆ, ನೀವು ನೋಡಿದ್ರೆ ನಮ್ಮನ್ನು ತೆಗಿತಿದ್ದೀರಾ ಅಂತೀರಾ? ಹುಡುಗರು ತೆಗಿಯಕ್ಕೆ ಸಿಕ್ಕಿರೋದೇ ಒಂದು ಪುಣ್ಯ ಅನ್ಕೊಳ್ಳಿ ಬ್ರೋ. ನಂಗೆ ಇನ್ನು ಹುಡುಗಿರು ಎಲ್ಲಿ ಸಿಗ್ತಾರೆ ಹೇಳಿ? ಅಂತೀರಾ? ಸರಿ ತೆಗೀರಿ ಬ್ರೋ, ಫೋಟೋ ತೆಗೀರಿ, ಪೋಸ್ಟ್ ಕೊಡ್ತೀವಿ. ಹಾಯ್ ಗೈಸ್. ಸೊ ಫೈನಲಿ ಮನೆಗೆ ಬಂದ್ವಿ. ಸೊ ಈಗ ಆಲ್ಮೋಸ್ಟ್ ಟೈಮು 5:05 ಆಗ್ತಾ ಬಂತು. ಸೊ ಅಲ್ಲೇ ಕೆಲವು ವೀಡಿಯೋ ನಾನು ಕ್ಲಿಪ್ ಮಿಸ್ ಮಾಡಿದೆ. ಕೆಲವು ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ನನ್ನ ಫ್ರೆಂಡ್ ಗಾಡಿದು ಪಂಚರ್ ಆಗಿತ್ತು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಅವರು ಅಲ್ಲಿಂದ ಆ ಕಡೆ ಹೋದ್ರು, ನಾವು ವಾಪಸ್ ಬಂದ್ವಿ ನಾನು ನನ್ನ ಫ್ರೆಂಡು. ಅದನ್ನು ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದು ಇನ್ನೊಂದು ಲಾಸ್ಟ್ ಕ್ಲಿಪ್ ವೀಡಿಯೋ ಮಾಡಿ ಅದರಲ್ಲಿ ಹೇಳೋಣ ಅಂತೇಳಿ ಸುಮ್ಮನಾದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಲಾಸ್ಟಿಗೆ ಏನು ಹೇಳ್ತೀನಿ ಅಂದರೆ, ನೀವು ಬೈಕ್ ತೆಗಿತೀರಾ ಅಂದರೆ ಹೆಲ್ಮೆಟು ಅಥವಾ ಸೇಫ್ಟಿ ಗೇರ್ಸ್ ಇಲ್ಲದೆ ಬೈಕ್ ತೆಗಿಯೋಕ್ಕೆ ಹೋಗಬೇಡಿ. ಬೈಕಲ್ಲಿ ಆಲ್ಮೋಸ್ಟ್ ಯಾವುದೇ ಸೇಫ್ಟಿ ಇರೋಲ್ಲ. ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೊಬೇಕಷ್ಟೇ. ಸೇಫ್ಟಿ ಏನಿದ್ರು ಒಂದೊಳ್ಳೆ ಕ್ವಾಲಿಟಿ ಗೇರ್ಸ್ ಆಗ್ಬೋದು ಅಥವಾ ಹೆಲ್ಮೆಟ್ ಆಗ್ಬೋದು. ಯಾವಾಗಲೂ ಅಷ್ಟೇ, ಬೈಕ್ ತೆಗಿತೀರಾ ಅಂತಾದರೆ ಗೇರ್ಸ್ ತಗೊಳ್ಳಿ ಅಥವಾ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ಅಷ್ಟು ಪ್ರಾಪರಾಗಿ ಬಂದಿರಲ್ಲ. ಸೊ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ